ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯೇ ಧನಿಷ್ಠ ಆಗ್ಬೋದು, ಶತಭಿಷ ಆಗ್ಬೋದು, ಪೂರ್ವಭಾದ್ರ ಆಗ್ಬೋದು. ಈ ಒಂದು ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಇರಲಿಲ್ಲ. ಈ ರಾಶಿಯವರಿಗೆ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ 3ರಿಂದ 4ಕ್ಕೆ ಗುರು ಹೋಗ್ತಾ ಇದ್ದಾನೆ. ಶನಿ ಜನ್ಮದಲ್ಲಿಯೇ ಇರ್ತಾನೆ. ಹಾಗಾಗಿ ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡೋಕ್ಕೆ ಹೋದಾಗ ಹಣಕಾಸಿನ ಯೋಗ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಕೂಡ ಆಗ್ಬೋದು, ಬಿಡಬೋದು, ವ್ಯಾಪಾರ ಕೂಡ ಮಾಡೋಕ್ಕೆ ಹೋಗ್ಬೋದು. ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಹಳೆ ಬಾಕಿಗಳು ವಸೂಲಿ ಆಗುತ್ತೆ, ಸಾಲಗಳು ತೀರುತ್ತೆ. ಬ್ಯಾಂಕ್ ಸಾಲ ತೀರ್ತಕ್ಕಂಥದ್ದು. ಉದ್ದಿಮೆ ನಷ್ಟದಲ್ಲಿದೆ, ಈ ವರ್ಷ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಸರ್ಕಾರಿ ನೌಕರರಿಗೂ ಸಹ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು. ಹಾಗೆಯೇ ರಿಯಲ್ ಎಸ್ಟೇಟ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಬಿಲ್ಡರ್ಸ್ಗೆ ಸಾಕಷ್ಟು ಹಣ ಯೋಗ ಕೂಡಿ ಬರ್ತಕ್ಕಂಥ ಒಂದು ವರ್ಷ ಸಹ ಕುಂಭರಾಶಿಯವರಿಗೆ 2024 ಮಹಿಳೆಯರಿಗೂ ಅಷ್ಟೇ ಸಾಕಷ್ಟು ವ್ಯಾಪಾರ, ಏನೋ ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು ಅಥವಾ ಹಣಕಾಸಿನ ಯೋಗ ತುಂಬ ಚೆನ್ನಾಗಿ ಬರುತ್ತೆ. ಈ ರಾಶಿಯವರಿಗೆ 9 ಆದಾಯ ಇರತಕ್ಕಂಥದ್ದು ಕೂಡ ಆಗಿದ್ದು, ಖರ್ಚು ಬಂದು ಈ ರಾಶಿಯವರಿಗೆ 4 ಭಾಗ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ತುಂಬದ ಶುಭ ಫಲಗಳು ಕೂಡ ಇರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಈ ವರ್ಷ ಫೆಬ್ರವರಿ, ಜುಲೈ ಮತ್ತು ಅಕ್ಟೋಬರ್ ಸ್ವಲ್ಪ ಹೆಚ್ಚು ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಜನವರಿಯಲ್ಲಿ ಅಷ್ಟೇನು ಶುಭದ ಫಲಗಳು ಕೂಡ ಈ ರಾಶಿಯವರಿಗೆ ಇರೋದಿಲ್ಲ. ಜನವರಿ ಹಾಗೆಯೇ ತಾವು ವಿಶೇಷವಾಗಿ ನವಂಬರ್ ಆಗ್ಬೋದು, ಜನವರಿ ಆಗ್ಬೋದು, ಆಗಸ್ಟು ಈ ಮಾಸಗಳಲ್ಲಿ ಹೆಚ್ಚು ಖರ್ಚು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ರಾಶಿಯವರಿಗೆ ಮುಖ್ಯವಾಗಿ ಮಹಾನುಭಾವನ ಆರಾಧನೆ, ಶನಿವಾರ ಎಳ್ಳೆಣ್ಣೆಯನ್ನು ತಗೊಂಡು ಭಗವಾನರಿಗೆ ಅರ್ಪಣೆ ಮಾಡಿಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡಿಕೊಳ್ಳಿ. ಕಪ್ಪು ಬಟ್ಟೆಯನ್ನು ದಾನ ಮಾಡಿದ್ದಾದರೆ ತುಂಬ ಒಳ್ಳೆಯದು. ಹಾಗೆ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಏನು ಆರೋಗ್ಯ ಯಾರಿಗೆ ಕಡಿಮೆ ಇರುತ್ತೋ ಅಂಥವರಿಗೆ ಔಷಧಿಗಳನ್ನು ಕೊಡೋದ್ರಿಂದ ಸಹ ತುಂಬಾ ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಕುಂಭರಾಶಿಯವರಿಗಿದ್ದು, ತುಂಬ ಶುಭ ಫಲಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ, ಅನಿರೀಕ್ಷಿತ ಧನಾಗಮನ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ.